ಮೀನಾ, ಬಾ ಇಲ್ಲಿ. ನವರಾತ್ರಿ ಬರ್ತಿದೆ, ಮನೆಯಲ್ಲಿ ಏನೂ ಇಲ್ಲ. ನೀನು ಆಫೀಸಿಂದ ಬರ್ತಾ ರೇಷನ್ ತಗೊಂಡು ಬಾ. ನನಗೆ ಬರೋ 3,000ದಲ್ಲಿ ಮನೆ ನಡೆಸೋದು ತುಂಬ ಕಷ್ಟ ಆಗ್ತಿದೆ. ದುರ್ಗಮ್ಮ, ನೀವೇ ದಾರಿ ತೋರಿಸ್ಬೇಕು. ಏನು ಯೋಚನೆ ಮಾಡ್ತಾ ಇದೀಯಾ? ಹಾಂ ಅಮ್ಮ, ನೀನೇನು ಯೋಚನೆ ಮಾಡಬೇಡ, ನಾನು ಬರ್ತಾ ತಗೊಂಡು ಬರ್ತೀನಿ ರೇಷನ್ ಅಂತ ಮೀನಾ ಆಫೀಸ್ಗೆ ಹೋಗ್ತಾಳೆ. ಬಸಪ್ಪ ಮನೆಗೆ ಬರ್ತಾನೆ. ಮಮತಾ, ಏನು ಮಾಡ್ತಾ ಇದೆಯಾ? ಸ್ವಲ್ಪ ಚಹಾ ತೊಗೊಂಡು ಬಾ. ನಮ್ಮ ಮಗಳಿಗೆ ಮದುವೆ ವಯಸ್ಸಾಯಿತು, ಒಂದು ಒಳ್ಳೆಯ ವರ ನೋಡಿ ಮದುವೆ ಮಾಡಬೇಕು. ಹೌದು, ಆದರೆ ನಮ್ಮ ಮನೆ ನಡೆಸ್ತಾ ಇರೋದೇ ಅವಳು. ಹಾಗಂತ ಹೇಳಿ ಅವಳನ್ನ ಮನೇಲಿ ಇಟ್ಕೊಳ್ಳೋದು ಸರಿ ಇಲ್ಲ. ಅವಳಿಗೆ ಒಳ್ಳೆಯ ವರ ನೋಡಿ ಬೇಗ ಮದುವೆ ಮಾಡಬೇಕು. ನಾನು ಹೊಲಕ್ಕೆ ಹೋಗಿ ಕೆಲಸ ಮಾಡಿ ಬರ್ತೀನಿ. ಬಸಪ್ಪ ಎಷ್ಟೇ ಕಷ್ಟಪಟ್ಟರು ಅವ್ರ ಬೆಳೆಗೆ ತಕ್ಕ ಬೆಲೆ ಸಿಗೋದಿಲ್ಲ. ಬರೋ ದುಡ್ಡಲ್ಲಿ ಬಸಪ್ಪನ ಅಣ್ಣ ಬೀರಪ್ಪನಿಗೂ ಪಾಲು ಕೊಡಬೇಕಿತ್ತು. ಆದರೆ ಕಷ್ಟಪಡೋದು ಬಸಪ್ಪ ಮಾತ್ರನೇ. ಬೀರಪ್ಪ ಏನಾದರೂ ನೆಪ ಹೇಳಿ ಪಾರಾಗ್ತಿದ್ದ. ಒಂದು ದಿನ ಬಸಪ್ಪ, ಮಮತಾ, ಮೀನಾ 3 ಜನ ಊಟಕ್ಕೆ ಕುಳಿತಾಗ ಒಬ್ಬಳು ಭಿಕ್ಷಕಿ ಅವ್ರ ಮನೆಗೆ ಬರ್ತಾರೆ. ನನಗೆ ಹಸಿವಾಗ್ತಾ ಇದೆ, ಏನಾದರೂ ಇದ್ರೂ ಕೊಡಿ ಅಂತ ಕೇಳ್ತಾಳೆ. ಆಗ ಮಮತಾ, ನೀವು ಊಟ ಮಾಡಿ, ನಾನು ನನ್ನ ಪಾಲಿನ ಊಟ ಕೊಡ್ತೀನಿ. ಇಲ್ಲ ಅಮ್ಮ, ನೀವು ಹಾಗೆ ಹಸ್ಕೊಂಡಿರ್ತೀರಾ, ಬೇಡ, ನಂದು ಸ್ವಲ್ಪ ಊಟನ ನಿನ್ನ ಸ್ವಲ್ಪ ಊಟನ ಕೊಡೋಣ. ಹಾಗಾಗಿ ನಾವು ಎಲ್ಲರೂ ಊಟ ಮಾಡಿದಾಗುತ್ತೆ ಎಂದು ಮೀನಾ ಆಕೆಗೆ ಊಟ ಕೊಡ್ತಾಳೆ. ಮತ್ತು ಭಿಕ್ಷುಕಿ ನಿನಗೆ ಒಳ್ಳೆಯ ವರ ಸಿಗಲಿ ಎಂದು ಹರಿಸಿ ಅಲ್ಲಿಂದ ಹೋಗ್ತಾಳೆ. ಮರುದಿನ ಅಂದರೆ ನವರಾತ್ರಿ ಮೊದಲನೇ ದಿನ ಭಿಕ್ಷುಕಿ ಮತ್ತೆ ಮನೆಗೆ ಬರ್ತಾಳೆ. ಆಗ ಮಮತಾ, ಈಗ ನನ್ನ ಹತ್ರ ಕೊಡಲು ಏನೂ ಇಲ್ಲ, ಸಂಜೆ ಬಾ, ನಿನಗೆ ನಾನು ಮತ್ತೆ ಊಟ ಕೊಡ್ತೀನಿ ಅಂತ ಹೇಳ್ತಾಳೆ. ಆಗ ಪರವಾಗಿಲ್ಲ, ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ. ಎಲ್ಲ ಇದ್ದು ನಾನು ಯಾರಿಗೂ ಸಹಾಯ ಮಾಡಲಿಲ್ಲ. ನನ್ನ ಅಹಂಕಾರದಿಂದ ನಾನು ಎಲ್ಲರನ್ನೂ ದೂರ ಮಾಡಿಕೊಂಡೆ. ಅದರ ಫಲವಾಗಿ ನಾನು ಇಂದು ಭಿಕ್ಷುಕಿಯಾಗಿದ್ದೇನೆ. ಅಂದರೆ ಏನು? ಹೌದು, ನಾನು ಪಕ್ಕದ ಊರಿನ ಜಮೀನ್ದಾರರ ಮಗಳು. ತುಂಬ ಅಹಂಕಾರದಲ್ಲಿ ನಾನು ದುರ್ಗಾಮಾತೆಯ ಪೂಜೆ ದಿನ ಮನೆಗೆ ಬಂದವನ್ನೆಲ್ಲ ಅವಮಾನ ಮಾಡಿ ಕಳಿಸ್ಬಿಟ್ಟೆ. ಅದಕ್ಕೆ ಆ ಮಾತಾ ನನಗೆ ಈ ಶಿಕ್ಷೆ ಕೊಟ್ಟಿದ್ದಾರೆ. ನೀನೇನೂ ಯೋಚನೆ ಮಾಡಬೇಡ, ನಿನಗೆ ನಿನ್ನ ತಪ್ಪಿನ ಅರಿವಾಗಿದೆ. ನಿಮ್ಮನ್ನು ಆ ಮಾತಾ ಖಂಡಿತ ಕ್ಷಮಿಸ್ತಾರೆ. ಆದರೆ ನೀವು ಬದಲಾಗಬೇಕು ಮತ್ತು ದೇವರನ್ನು ನಂಬಬೇಕು. ಖಂಡಿತವಾಗಿಯೂ. ಆದರೆ ನಾನು ಮಾತಾಳ ಪೂಜೆ ಹೇಗೆ ಮಾಡಲಿ? ನಾನೊಬ್ಬ ಭಿಕ್ಷುಕಿ. ಪರವಾಗಿಲ್ಲ, ಪೂಜೆ ಮಾಡಬೇಕಂತಲೇ ಏನೂ ಇಲ್ಲ. ಪೂಜೆ ಮಾಡಿದರೆ ಒಳ್ಳೆಯದು. ಆದರೆ ನೀವು ಭಕ್ತಿಯಿಂದ ಅವರ ವ್ರತವನ್ನು ಉಪವಾಸವನ್ನು ಮಾಡಿದರೆ ಸಾಕು. ಆಯಿತು ಎಂದು ಭಿಕ್ಷುಕಿ 9 ದಿನ ಉಪವಾಸ ಮಾಡುತ್ತಾಳೆ. ಕೊನೆಯ ದಿನ ಬರುತ್ತೆ. ಮಮತಾ, ಬಸಪ್ಪ ಮತ್ತು ಮೀನಾ ಅವರ ಮನೆಯಲ್ಲಿ ದುರ್ಗಾಮಾತಾ ಪೂಜೆ ಮಾಡ್ತಿರ್ಬೇಕಾದ್ರೆ ಭಿಕ್ಷುಕಿ ಅಲ್ಲಿಗೆ ಬರ್ತಾಳೆ. ಅವ್ರ ಪೂಜೆಯಲ್ಲಿ ಆಕೆ ಕೂಡ ಪಾಲ್ಗೊಳ್ತಾಳೆ. ಎಲ್ಲರೂ ದೇವರಿಗೆ ನಮಸ್ಕರಿಸುತ್ತಾರೆ. ಇನ್ನೇನು ಭಿಕ್ಷುಕಿ ಅವರ ಮನೆಯಿಂದ ಹೊರಡಬೇಕು ಅನ್ನೋ ಅಷ್ಟರಲ್ಲಿ ಆಕೆಯ ಗಂಡ ಆಕೆಯನ್ನು ಕರೆಯುತ್ತಾನೆ. ಸರಿತಾ, ನೀನು ಇಲ್ಲಿದ್ಯಾ? ನಾನು ನಿನ್ನನ್ನು ಈ ಊರಲ್ಲಿ ತುಂಬ ಹುಡುಕಾಡಿದೆ. ಏನ್ರಿ, ನೀವು ನನ್ನನ್ನು ಹುಡುಕಾಡಿದ್ರ? ಆವತ್ತು ನೀವೇ ತಾನೇ ಮನೆಯಿಂದ ಹೊರಗೆ ಹಾಕಿದ್ದು? ಹೌದು, ಕೋಪದಲ್ಲಿ ನಾನು ನನ್ನ ಮನೆಯಿಂದ ಹೊರಗೆ ಹಾಕಿದೆ. ಇನ್ಯಾವತ್ತೂ ನಿನ್ನ ಜೊತೆ ನಾನು ಸಂಸಾರ ಮಾಡಬಾರ್ದು ಅಂದ್ಕೊಂಡಿದ್ದೆ. ಆದರೆ ನವರಾತ್ರಿ ಮೊದಲನೇ ದಿನ ನನ್ನ ಕನಸಲ್ಲಿ ಆ ದೇವಿ ಬಂದು ನಿನ್ನ ಹೆಂಡತಿಗೆ ಆಕೆಯ ತಪ್ಪಿನ ಅರಿವಾಗಿದೆ. ಆಕೆ ಈಗ ಪಕ್ಕದ ಊರಿನಲ್ಲಿ ಇದ್ದಾಳೆ. ನನ್ನ ಉಪವಾಸವನ್ನು ಕೂಡ ಮಾಡ್ತಾ ಇದ್ದಾಳೆ. ನೀನು ಆಕೆಯನ್ನು ಮನೆಗೆ ಕರೆದುಕೊಂಡು ಬಾ ಎಂದು ಹೇಳಿದರು. ಅದಕ್ಕೆ ನಾನು ಅಂದಿನಿಂದ ಈ ಊರಿನಲ್ಲೇ ಇದ್ದೆ. ಇವತ್ತು ನನಗೆ ಈ ಸ್ಥಿತಿಯಲ್ಲಿ ನೀನು ಸಿಕ್ಕಿದೆ. ಅಮ್ಮ ದುರ್ಗಾಮಾತಾ, ನಾನು ನಿನಗೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು. ದಯವಿಟ್ಟು ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ, ಇನ್ನು ಮುಂದೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತಾಳೆ. ಬೇಗ ಬಾ, ನಿಮ್ಮ ಅಪ್ಪ ಅಮ್ಮ ನಿನ್ನ ತಮ್ಮ ಕೂಡ ಬಂದಿದ್ದಾನೆ, ನಿನ್ನನ್ನು ಕರೆದುಕೊಂಡು ಹೋಗಲು. ಎಲ್ಲಿದ್ದಾರೆ? ಇಲ್ಲೇ ಕಾರಿನಲ್ಲೇ ಇದ್ದಾರೆ. ಅವರನ್ನು ಕರೆಯಿರಿ, ಅವರು ಕೂಡ ದುರ್ಗಾಮಾತೆಯ ಆಶೀರ್ವಾದ ತೆಗೆದುಕೊಳ್ಳಲಿ. ಸರಿ ಎಂದು ಆಕೆಯ ಗಂಡ 3 ಜನರನ್ನು ಕರೆದುಕೊಂಡು ಬರುತ್ತಾರೆ. ದೇವರಿಗೆ ನಮಸ್ಕರಿಸಿದ ಮೇಲೆ ಮಮತಾನ ಕುಟುಂಬಕ್ಕೆ ಅವರು ಧನ್ಯವಾದ ಹೇಳುತ್ತಾರೆ.